ಆತ್ಮೀಯ ಮಿತ್ರ ನಮಸ್ಕಾರ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಅಪ್ಡೇಟ್ಗಳು ಬರ್ತಾ ಇವೆ. ಮೊನ್ನೆ ಅಷ್ಟೇ ನಟ ಚೇತನ್, ಅಹಿಂಸಾ ಅಂತ ಏನು ಕರಿತೀವಿ, ಆ ವ್ಯಕ್ತಿ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಆ ವ್ಯಕ್ತಿ ಈ ಒಂದು ಪ್ರಕರಣದಲ್ಲಿ ಭಾಳ ಮೆಚೂರ್ಡ್ ಅಂತ ಅನಿಸುತ್ತೆ ನನಗೆ. ಆ ವಿಚಾರ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತಲೇ ಈ ವಿಡಿಯೋ ಮುಂದೆ ಬಂದಿದ್ದೀನಿ. ನಟ ಚೇತನ್ ಹೋಗಿ ಮಾತಾಡಿ ಈ ರೌಡಿ ಗ್ಯಾಂಗ್ಗಳ ಥರ ಬನ್ನಿ ಬೀದಿಲಿ ಪ್ರತಿಭಟನೆ ಮಾಡೋಣ, ಗುದ್ದಾಟ ಮಾಡೋಣ, ಜಗಳ ಮಾಡೋಣ ಅಂತ ಅನ್ನಲಿಲ್ಲ. ಬನ್ನಿ ಸುಪ್ರೀಂ ಕೋರ್ಟ್ಗೆ ಹೋಗೋಣ, ಲಾಯರ್ ಸಪೋರ್ಟ್ ನಾನು ಕೊಡ್ತೀನಿ, ಕಾನೂನಾತ್ಮಕವಾಗಿ ಏನೇನು ಸಪೋರ್ಟ್ ಬೇಕು ಅದನ್ನು ನಾನು ಕೊಡ್ತೀನಿ, ಹಣ ಸಹಾಯ ಏನು ಬೇಕೋ ಅದನ್ನು ನಾನು ಮಾಡ್ತೀನಿ, ಆ ಹೆಣ್ಣುಮಗುಗೆ ನ್ಯಾಯ ಸಿಗಬೇಕು, ಇದು ನಮ್ಮ ಉದ್ದೇಶ ಅನ್ನೋ ರೀತಿಲಿ ಆ ವ್ಯಕ್ತಿ ಹೇಳಿದ್ರಂತೆ. ಅದನ್ನು ಯಾವುದೋ ಒಂದು ಮಾಧ್ಯಮಗಳಲ್ಲಿ ಕೂಡ ಅವರು ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ. ನೋಡಿ, ಎಸ್ ಈಸ್ ಅ ಮೆಚೂರ್ಡ್ ಪರ್ಸನ್ನು. ಆಮೇಲೆ ಚೇತನ್ ಅವ್ರನ್ನ ನಾವು ಕಟುವಾಗಿ ವಿರೋಧಿಸಿರುವಂತಹ ಪ್ರಸಂಗಗಳು ಇವೆ. ಭಾಳಷ್ಟು ವೇದಿಕೆಗಳಲ್ಲಿ ಭಾಳಷ್ಟು ರೀತಿಯಲ್ಲಿ ನಾವು ವಿರೋಧಿಸಿದ್ದೀವಿ ಚೇತನ್ ಅವ್ರನ್ನ. ಯಾಕೆ ಅಂತಂದರೆ ಅವತ್ತಿನ ಕಾಲಘಟ್ಟಕ್ಕೆ ಅವರು ಮಾತಾಡಿರುವಂತಹ ಹೇಳಿಕೆಗಳು ತಪ್ಪಾಗಿರ್ಬೋದು. ಆದರೆ ಒಂದನ್ನು ನಾನು ಹೇಳ್ತೀನಿ, ಚೇತನ್ ಒಬ್ಬ ಒಳ್ಳೆ ಹೋರಾಟಗಾರ, ಅದರಲ್ಲಿ ನೋ ಡೌಟ್, ಒಳ್ಳೆ ಹೋರಾಟಗಾರ. ಆ ವ್ಯಕ್ತಿ ಮಾಡುವಂತಹ ಹೋರಾಟಗಳು ಹೇಗಿರುತ್ತೆ ಅಂತಂದರೆ, ಯಾವುದೋ ಒಂದು ಕೆಲವೊಂದು ಸಮುದಾಯಗಳು ಬೆಳಕಿಗೆ ಬಂದಿರೋದಿಲ್ಲ, ಅಂಥವ್ರ ಪರವಾಗಿ ಧ್ವನಿ ಎತ್ಕೊಂಡು, ಗುದ್ದಾಡ್ಕೊಂಡು, ಜಗಳ ಮಾಡಿಕೊಂಡು, ಬೀದಿಯಲ್ಲಿ ರಂಪಾಟ ಮಾಡಿಕೊಂಡು, ನನಗೆ ಭಾಳಷ್ಟು ಆಶ್ಚರ್ಯ ಅನಿಸುವಂಥದ್ದು ಈಗ ತಿಮರೋಡಿ ಆ್ಯಂಡ್ ಗ್ಯಾಂಗ್ನ ಮನಸ್ಥಿತಿ ಹೇಗಿರುತ್ತೆ ಅಂತ ನಾನು ಹೇಳಲ್ಲ. ಇವತ್ತಿಂದನೇ ಒಂದು ಭವಿಷ್ಯ ನುಡಿದು ಬಿಡಲ. ತಿಮರೋಡಿ ಆ್ಯಂಡ್ ಗ್ಯಾಂಗ್ ಅವರ ಸಹವಾಸಕ್ಕೂ ಹೋಗಲ್ಲ, ಚೇತನ್ ಹತ್ರಕ್ಕೂ ಕೂಡ ಹೋಗಲ್ಲ. ಬರ್ದಿಟ್ಕೊಳ್ಳಿ ನನ್ನ ಮಾತನ್ನ. ಚೇತನಿಂದ ಸಹಾಯನೂ ಪಡೆಯಲ್ಲ, ಚೇತನ್ ಹೇಳ್ದಂಗೆ ಸುಪ್ರೀಂ ಕೋರ್ಟ್ಗೂ ಹೋಗಲ್ಲ. ಇವರಿಗೆ ಸೌಜನ್ಯಳಿಗೆ ನ್ಯಾಯ ಕೊಡಿಸುವಂತಹ ಉದ್ದೇಶ ಇಲ್ಲವೇ ಇಲ್ಲ. ಇದನ್ನೇ ನಾನು ಅವತ್ತಿಂದ ಹೇಳ್ಕೊಬರ್ತಾ ಇದ್ದೀನಿ. ಜನರಿಗೆ ಅರ್ಥ ಆಗ್ತಿರ್ಲಿಲ್ಲ, ಮೋಸ್ಟ್ಲಿ ಇನ್ನಾದರೂ ಅರ್ಥ ಆಗ್ಬೋದೇನೋ. ಚೇತನ್ ಹೇಳ್ದಂಗೆ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಿ. ಚೇತನ್ ಒಂದು ಮಾತು ಹೇಳ್ತಾರೆ ನೋಡಿ, ಈ ದೇಶದಲ್ಲಿ ಏನೇ ನ್ಯಾಯ ಸಿಗಬೇಕು ಅಂತಂದು ಅದು ಕೋರ್ಟ್ನಲ್ಲೇ ಸಿಗಬೇಕು, ಆ ಜಾಗದಲ್ಲೇ ಸಿಗಬೇಕು ಅನ್ನೋಂಥ ಮಾತನ್ನು ಹೇಳ್ತಾರೆ. ಅದೇ ಅಲ್ವಾ ಸತ್ಯ, ಅದೇ ಅಲ್ವಾ ಫ್ಯಾಕ್ಟು. ಈ ದೇಶದಲ್ಲಿ ಇನ್ನೆಲ್ಲಿ ನಿಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ? ನನಗೆ ಕೋರ್ಟ್ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ, ಬೀದಿ ಹೋರಾಟದಲ್ಲಿ ನನಗೆ ನಂಬಿಕೆ ಇಲ್ಲ ಸರ್ ಅಂತ ಇಂಡೈರೆಕ್ಟಾಗೇ ಹೇಳ್ತಾರೆ. ಬೀದಿ ರಂಪದಲ್ಲಿ ನ್ಯಾಯ ಸಿಕ್ಕಲ್ಲ ಹೆಣ್ಮಗುಗೆ. ನಾನು ಭಾಳಷ್ಟು ದಿನದಿಂದ ಹೇಳ್ತಾ ಇದ್ದಿದ್ದು ಮಾತು ಇದೇನೆ, ಇವರಿಗೆ ನ್ಯಾಯ ಬೇಕಾಗೇ ಇಲ್ಲ. ಇವರಿಗೆ ಬೇಕಾಗಿರೋ ಅಂಥದ್ದು ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮು, ಆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ಸಮೀರ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ಅವ್ರ ಮನಸ್ಸಲ್ಲಿ ಅನ್ಕೊಂಡಿರ್ತಾರೆ, ಹಬ್ಬ ಇನ್ನು 4 ತಿಂಗಳು ಬದುಕೋಗ್ಬೋದು ನಾವು ಅಂತ. ಉದ್ಯೋಗ ಇಲ್ಲ, ಪ್ರತಿಯೊಬ್ಬನಿಗೂ ಇದೇ ಉದ್ಯೋಗ. ಪಾಪ ಆ ಹೆಣ್ಣುಮಗುಗೆ ಅಷ್ಟು ಅನ್ಯಾಯ ಆಗಿದೆ, ಅಷ್ಟು ಅನ್ಯಾಯ ಆಗಿದ್ದವಳಿಗೆ ನ್ಯಾಯ ಕೊಡಿಸುವಂತಹ ಉದ್ದೇಶ ಇವ್ರ ಮನಸ್ಸಲ್ಲಿಲ್ಲ. ಇನ್ನು ಇದ್ರ ಜೊತೆ ಇನ್ನೊಂದು ವಿಡಿಯೋ ನೋಡಿದೆ ನಾನು, ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಬೇಕಾದ್ರೆ, ನಾನು ಅಣ್ಣಪ್ಪ ಸ್ವಾಮಿಗೆ ಪೂಜೆ ಮಾಡಲ್ಲ, ಪೂಜೆ ಮಾಡೋದು ವೇಸ್ಟ್, ಮಂಜುನಾಥ ಸ್ವಾಮಿಗೆ ಕೈ ಮುಗಿಯಲ್ಲ ನಾನು ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳಿದ್ದಾರೆ. ಅದೇ ಮಹೇಶ್ ಅಣ್ಣ ಇನ್ನೊಂದು ಕಡೆ ನಿಂತ್ಕೊಂಡು ಹೇಳ್ತಾರೆ, ಅವರ ಮನೆಗೆ ನುಗ್ಗಿ ಒಡೆಯುವಂಥ ಪರಿಸ್ಥಿತಿ ಬರಬೇಕಾಗ್ತದೆ ನಮಗೆ ಅಂತ. ಮಹೇಶ್ ಅಣ್ಣ, ದಯಮಾಡಿ ಸ್ವಲ್ಪ ಭ್ರಮೆಯಿಂದ ಹೊರಗಡೆ ಬನ್ನಿ. ನಿಮ್ಮಂಥವ್ರ ಸುಮಾರು ಜನನ ನಾವುಗಳೆಲ್ಲ ನೋಡ್ಬಿಟ್ಟಿದ್ದೀವಿ. ಯಾರೋ ಏಕಾಏಕಿ ಹೋಗಿ ಯಾರ್ದೋ ಮನೆಗೆ ನುಗ್ಗಿ ಹೊಡೆಯೋವಂಥದ್ದು ಅಂತಂದರೆ ಅದೇನೋ ಅಂತಾರಲ್ಲ, ಚಾಕ್ಲೇಟ್ ತಿನ್ನಂಗಲ್ಲ ಅದು. ಏನು ನುಗ್ಗು ಹೊಡೆದು ಬಿಡ್ತೀರಾ? ಅಲ್ಲಿರೋರೆಲ್ಲ ಏನು ಕೈಗೆ ಬಳೆ ಹಾಕೊಂಡಿರ್ತಾರ? ನೀನೊಂದು ಏಟು ಹೊಡೆದ್ರೆ ಅಲ್ಲಿಂದನೂ ಒಂದು ಏಟು ಹೊಡೆಯುತ್ತಾರೆ. ಯಾವುದೋ ಒಂದು ಅಲ್ಪಸಂಖ್ಯಾತ ಸಮುದಾಯ ಏನು ಮಾಡಿದ್ರು ನಡೀತದೆ, ಏನು ಮಾತಾಡಿದ್ರು ನಡೆಯುತ್ತೆ ಅಂತ ಅನ್ಕೋಬೇಡಿ. ಅಲ್ಪಸಂಖ್ಯಾತ ಸಮುದಾಯವನ್ನು ಕಾಯ್ತಾ ಇರೋವಂಥದ್ದು ಮಂಜುನಾಥ ಸ್ವಾಮಿ, ಅಣ್ಣಪ್ಪ. ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಕಾಯ್ತಾ ಇರುವಂತಹ ಕ್ಷೇತ್ರ ಅದು. ಮನೆಗೆ ನುಗ್ಗು ಹೊಡೆದು ಬಿಡ್ತೀನಿ, ದೇವಸ್ಥಾನಕ್ಕೆ JCB ತಂದು ಅರಸ್ಬಿಡ್ತೀನಿ, ಈ ಮಾತುಗಳೆಲ್ಲ ಹೇಳಿದ್ರೆ ಚಪ್ಪಾಳೆ ಹೊಡಿಲಿಕ್ಕೆ ನೀನು ಹಿಂಬಾಲಕರು ಇರ್ಬೋದೇನೋ ಅಷ್ಟೇ. JCB ಹಾಕ್ಬಿಡ್ತೀಯಾ ಅಂತ ಗಂಡ್ಸ ನೀನು? ತಾಕತ್ತಿದೆಯಾ? ಈ ಮಾತುಗಳೆಲ್ಲ ಆಡಿದ್ದಾರೆ ಅಂತ ಹೇಳ್ಬೇಡಿ, ಮಂಕ್ತಿಣೆಗಳು ಅನ್ಕೊಬಿಡಿ ಜನರನ್ನ. ನೀವೇನೇನು ಮಾತಾಡಿದ್ದೀರಿ, ನಿಮ್ಮ ಹಿಂದಿನ ಭಾಷಣಗಳನ್ನ ತೆಗೆದು ನೋಡಿ. ಆ ಹೆಣ್ಣು ಮಗುಗೆ ನ್ಯಾಯ ಕೊಡಿಸೋವಂಥವ್ರು ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ರಿ, ದಾಖಲೆ ಇದೆ ಅಂತ ಇಟ್ಕೊಂಡು ಏನು ಮಾಡ್ತಿದ್ದೀರಿ? ಸುಪ್ರೀಂ ಕೋರ್ಟ್ಗೆ ತೊಗೊಂಡೋಗಿ. ಈಗ ಚೇತನ್ ಅವ್ರು ಕೂಡ ಬಂದಿದ್ದಾರೆ, ನಿಮ್ಗೆ ಆನೆ ಬಲ ಬಂದಂಥ ಸಪೋರ್ಟ್ ಸಿಕ್ಕಿದೆ. ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ಆ ಹೆಣ್ಣು ಮಗುವಿಗೆ ಆದಂಥ ಇದಕ್ಕೆ ನ್ಯಾಯವನ್ನು ಕೊಡಿಸಿ. ನಿಮ್ಮ ಹತ್ರ ಏನೇನು ದಾಖಲೆ ಇದೆ ಅದನ್ನೆಲ್ಲ ಲಾಯರ್ ಹತ್ರ ಡಿಸ್ಕಸ್ ಮಾಡಿ.
ಬೀದಿ ಹುಚ್ಚಾಟ ಬೀದಿ ರಂಪಾಟದಲ್ಲಿ ಏನೂ ಸಿಕ್ಕಲ್ಲ. ಸುಮ್ಮನೆ ನೀವು ಅವ್ರಿಗೆ ಬೈಕ್ ಓಡಾಡಬೇಕು, ಅವ್ರು ನಿಮಗೆ ಬೈಕ್ ಓಡಾಡ್ಬೇಕು ಇಷ್ಟೇ. ನಾನು ಇಬ್ಬರಿಗೂ ಹೇಳ್ತಾ ಇದ್ದೀನಿ, ಯಾವ 2 ಟೀಮ್ಗಳಿಗೆ ಗುದ್ದಾಡ್ತಾ ಇವೆ, ಒಂದು ಆ ಕಡೆ ಟೀಮು ಒಂದು ಈ ಕಡೆ ಟೀಮು, 2 ಟೀಮ್ಗೂ ನಾನು ಹೇಳ್ತಾ ಇದ್ದೀನಿ, ಯಾರಿಗಾದರೂ ಆ ಹೆಣ್ಮಗುಗೆ ನ್ಯಾಯ ಕೊಡಿಸ್ಬೇಕು ಅಂತಿದ್ರೆ ಕೋರ್ಟ್ಗೆ ಹೋಗಿ. ಇಲ್ಲ, ಒಂದು ಕೆಲಸ ಹೇಳ್ತೀನಿ ತಿಮುರೋಡಿ ಮತ್ತು ಮುಟ್ಟಾಳಿಂಗೆ, ಸೌಜನ್ಯ ಪರ ಹೋರಾಟ ಬೇಡ, ಸಂತೋಷ್ ರಾವ್ ನ್ಯಾಯ ಸಮಿತಿ ಅಂತ ಮಾಡ್ಕೊಳ್ಳಿ. ಸೌಜನ್ಯ ನ್ಯಾಯ ಸಮಿತಿ ಅಂತೇನೋ ಮಾಡ್ಕೊಂಡಿದ್ದೀರಿ ನೀವು ಸೌಜನ್ಯಂಗೆ ಕೊಡಿಸೋಂಥ ಯಾವುದೇ ಲಕ್ಷಣಗಳು ನನಗೇನು ಕಾಣಿಸ್ತಾ ಇಲ್ಲ. ನೀವೇನಾದರೂ ನಿಜವಾಗ್ಲೂ ಸೌಜನ್ಯ ಪರ ಆಗಿದ್ರೆ ಕೋರ್ಟ್ನಲ್ಲಿ ಮಾತಾಡಿ. ಇಲ್ಲ, ನಾನು ಬೀದಿ ಹೋರಾಟ ಮಾಡ್ತೀನಿ ಅಂತಂದರೆ ಸಂತೋಷ್ ರಾವ್ ಹೋರಾಟ ಸಮಿತಿ ಅಂತ ರಿಜಿಸ್ಟರ್ಡ್ ಮಾಡಿಸ್ಕೊಳ್ಳಿ. ಸಂತೋಷ್ ರಾವ್ ಪರವಾಗಿ ನೀವು ಹೋರಾಡಿ. ನೀವು ಅವತ್ತಿಂದ ಇವತ್ತವರೆಗೂ ಅಬ್ಸರ್ವ್ ಮಾಡ್ಕೊಬನ್ನಿ, ನೀವೇ ನೋಡ್ಬಿಡಿ ಜನರು, ಇವರು ಸೌಜನ್ಯ ಪರವಾಗಿ ಏನನ್ನೂ ಮಾಡಿಲ್ಲ. ಆ ಹೆಣ್ಣು ಮಗು ಹೆಸರನ್ನ ಬಳಸ್ಕೊತಾರೆ ಅನ್ನೋದೊಂದು ಬಿಟ್ಟರೆ ಆ ಹೆಣ್ಣಿಗೋಸ್ಕರ ಇವರೇನನ್ನೂ ಮಾಡಿಲ್ಲ. ಇವರು ಸಂತೋಷ್ ರಾವ್ ಹೋರಾಟ ಸಮಿತಿಯ ಮುಖ್ಯಸ್ಥರು. ಇನ್ಮೇಲೆ ದಯಮಾಡಿ ಇವ್ರನ್ನ ಸೌಜನ್ಯ ಸಮಿತಿ ಅಂತ ಕರಿಬೇಡಿ, ಸೌಜನ್ಯ ಹೋರಾಟ ಸಮಿತಿ ಅಂತ ಕರಿಬೇಡಿ. ಆ ಹೆಣ್ಣು ಮಗುಗೆ ಏನೂ ಮಾಡ್ತಾ ಇಲ್ಲ ರೀ. ಇವ್ರು ನಿಜವಾಗ್ಲೂ ಮಾಡಬೇಕಾದಂಥವ್ರೆ. ಆದರೆ ಇವ್ರು ನಿಜವಾಗ್ಲೂ ಇವ್ರ ಮನಸ್ಸಲ್ಲಿ ಅವಳಿಗೆ ಏನಾದರೂ ನ್ಯಾಯ ಕೊಡಿಸ್ಬೇಕು ಅಂತಿದ್ರೆ ಕೊಡಿಸ್ಬೇಕಾಗಿರೋದು ಕೋರ್ಟಲ್ಲಿ ಅಲ್ವೇನ್ರಿ? ಏನ್ರಿ ಮಾಡ್ತಾ ಇದ್ದೀರಿ ಕೋರ್ಟ್ಗೆ ಹೋಗ್ದಲೆ? ಬೀದಿಯಲ್ಲಿ ನಿಂತ್ಕೊಂಡು ಸ್ಟ್ರೈಕ್ ಮಾಡ್ತೀನಿ, ಹೋರಾಟ ಮಾಡ್ತೀನಿ, ಕೋರ್ಟಿಂದ ಆರ್ಡರ್ ಬಂದರೆ ನೀನೇ ತಂದಿದ್ದುಷ್ಟೇ ಅಂತ ಕಿತ್ತಾಡ್ತೀರಿ. ಇದನ್ನು ನಾನು ಒಂದು ವಾರದ ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಇವ್ರಿಗೆ ಪ್ಲ್ಯಾನ್ ಏನಿದೆ ಅಂತ. ಕೋರ್ಟಿಂದ ಅನುಮತಿ ಕೊಡಲ್ಲ, ಇವ್ರು ಸ್ಟೇ ವೆಕೇಟ್ ಮಾಡ್ಕೊಳ್ಳೋಕ್ಕೂ ಹೋಗಲ್ಲ, ಇವ್ರು ಕೋರ್ಟ್ಗೆ ಹೋಗಲ್ಲ, ಇವ್ರಿಗೆ ಕೋರ್ಟಲ್ಲಿ ನ್ಯಾಯ ಬೇಕಾಗಿಲ್ಲ, ಇವ್ರಿಗೆ ಬೀದಿ ಜಗಳ ಬೇಕು, ಬೀದಿ ರಂಪಾರದನ್ನೇ ಬೇಕು. ಇದನ್ನೇ ನಾನು ತುಂಬ ಸಲ ಹೇಳ್ತಾ ಇದ್ದೀನಿ. ಈ ಮಾತನ್ನು ನೆನ್ಪಿಟ್ಕೊಳ್ಳಿ, ಇವರು ಸುಪ್ರೀಂ ಕೋರ್ಟ್ಗೆ ಚೇತನ್ ಅಹಿಂಸಾರ್ ಅವರ ಸಪೋರ್ಟ್ ತಗೊಂಡು ಹೋಗಲ್ಲ. ಚೇತನ್ ರಾವ್ ಹಿಂಸಾರ್ ಅವರು ಭಾಳಷ್ಟು ಮೆಚೂರ್ಡ್ ಆಗಿ ಮಾತಾಡಿದ್ದಾರೆ. ಅವರು ಕ್ಲಾರಿಟಿ ಇದೆ, ಅವ್ರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ ಅಂತ ಗೊತ್ತು. ಬೀದಿ ಹೋರಾಟದಲ್ಲಿ ಈ ವಿಚಾರಕ್ಕೆ ನ್ಯಾಯ ಸಿಕ್ಕಲ್ಲ. ಆ ಹೆಣ್ಮಗುಗಾದಂತಹ ನೋವು, ಆ ವೇದನೆ ಗೊತ್ತಾಗ್ತಿತ್ತು ನಿಮ್ಗಳಿಗೆ ಯಾರಿಗಾರ ಆಗಿದ್ದಿದ್ರೆ ನಿಮ್ಮ ಮನೆಗಳಲ್ಲಿ. ಬೇರೆಯವ್ರನ್ನ ಕೇಳ್ತಿರಲ್ಲ, ನಿಮ್ಮ ಮನೆಗಳಲ್ಲಿ ಆಗಿದ್ದಿದ್ರೆ ನಿಮ್ಗೆ ಆ ನೋವೇನು ಅಂತ ಗೊತ್ತಾಗ್ತಾ ಇತ್ತು. ನಿಮ್ಗೆ ಅದರ ಅವಶ್ಯಕತೆ ಇಲ್ಲ. ನಿಮಗೇನು ಅನ್ನದ ಪಾತ್ರೆ ತುಂಬಬೇಕಷ್ಟೇ. ನಿಮಗೆ ಭಾಳಷ್ಟು ಬೇಸರದಿಂದ ಮಾತಾಡ್ತಾ ಇದ್ದೀನಿ ಇವತ್ತು. ಸೌಜನ್ಯಳಿಗೆ ನ್ಯಾಯ ಸಿಗುವಂತಹ ಉದ್ದೇಶ ಅವರಲ್ಲೇ ಇಲ್ವಲ್ಲ, ಅದು ನನಗೆ ಭಾಳ ನೋವಾಗ್ತಾ ಇರೋವಂಥದ್ದು. ನೋಡೋಣ ಈ ವಿಚಾರ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ. ಸುಪ್ರೀಂ ಕೋರ್ಟ್ಗೆ ಹೋಗಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಆಶಯ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ, ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.